ಕರ್ನಾಟಕದಲ್ಲಿ ಈಗ ನಡೀತಾ ಇರುವಂಥದ್ದು ಒಂದು ಪ್ರಜಾಪ್ರಭುತ್ವದ ಸರ್ಕಾರನ ಇಲ್ಲ ಸರ್ವಾಧಿಕಾರಿ ಧೋರಣೆಯ ಪಾಕಿಸ್ತಾನದ, ಸಿರಿಯಾದ, ಇಲ್ಲ ಉತ್ತರ ಕೊರಿಯಾನೋ ದಕ್ಷಿಣ ಕೊರಿಯಾನೋ ಒಂದು ಉಂಟಲ್ಲ ಆ ಥರದ ಸರ್ಕಾರನ ಅಂಥೇಳಿ ಯೋಚಿಸಬೇಕಾದಂಥ ಕಾಲ ಇದು. ನಾನು ಸಿ ಟಿ ರವಿಯವ್ರನ್ನ 1989ನೇ ಇಸ್ವಿಯಿಂದ ನೋಡಿದ್ದೇನೆ. ರವಿಯವರು ಯಾವುದೇ ಕಾರಣದಿಂದನೂ ಈ ಥರದ ಪದಗಳನ್ನು ಉಪಯೋಗಿಸ್ತಾರೆ ಅಂತ ಹೇಳೋದು ಕನಸಿನಲ್ಲೂ ಯೋಚಿಸಲಿಕ್ಕೆ ಸಾಧ್ಯ ಇಲ್ಲದ ವಿಷಯ. ನಾನು ಕರ್ನಾಟಕ ವಿಧಾನಸಭೆಯಲ್ಲಿ ಅತಿ ಹೆಚ್ಚು ವರ್ಷ ಸರ್ಕಾರದ ವಿಪ್ ಆಗಿ ಕೆಲಸ ಮಾಡಿದ್ದೀನಿ. ಕರ್ನಾಟಕ ವಿಧಾನಸಭೆಯಲ್ಲಿ ಅಧಿವೇಶನ ಮುಗಿದ ಮೇಲೂ ಕ್ಯಾಮ್ರಾಗಳು ಆನ್ ಇರ್ತದೆ. ಅಲ್ಲಿ CC ಕ್ಯಾಮ್ರಾ ಅಲ್ಲ, ಲೈವ್ ಕ್ಯಾಮ್ರಾಗಳು ಆನ್ ಇರ್ತದೆ. ಆ ಥರ ರವಿಯವರು ಏನಾದರೂ ಮಾತಾಡಿದರೆ ಅದರ ದಾಖಲೆಗಳನ್ನು ಕರ್ನಾಟಕ ಸರ್ಕಾರ ಕೊಡಬೇಕು. ನಮ್ಮ ಸರ್ಕಾರಕ್ಕೆ ಪಾಕಿಸ್ತಾನ್ ಜಿಂದಾಬಾದ್ ಅಂಥೇಳಿ ವಿಧಾನಸೌಧದೊಳಗಡೆ 7 ಸರಿ ಕೂಗಿದ್ರು ಅದು ಪಾಕಿಸ್ತಾನ ಅಂತ ಕೂಗ್ದಂಗಿಲ್ಲ. ಟೆಸ್ಟ್ ಮಾಡಿಸಿ ನೋಡ್ತೀವಿ, ಟೆಸ್ಟ್ ಮಾಡಿಸಿ ನೋಡಿದ ಮೇಲೆ ಫೊರೆನ್ಸಿಕ್ ಲ್ಯಾಬಿಂದ ಬಂದ ಮೇಲೆ ತೀರ್ಮಾನಿಸ್ತೀವಿ ಅನ್ನುವ ಸರ್ಕಾರ ಯಾವುದೇ ಪದದ ದಾಖಲೆ ಇಲ್ಲದೆ, ಸಭಾಧ್ಯಕ್ಷರು ಹೇಳ್ತಾರೆ ನನಗೆ ಯಾವುದೋ ಆ ಥರದ ಪದಗಳು ದಾಖಲೆಯಲ್ಲಿ ಬಂದಿಲ್ಲ ಅಂತ. ನಿಮ್ಮದೇ ಮೀಡಿಯಾಗಳು ಇಷ್ಟು ಮೀಡಿಯಾ ಇದೆ, ಇಷ್ಟು ಮೀಡಿಯಾದವ್ರನ್ನ ಕೇಳಿದ್ರು ಹೇಳ್ತೀರಿ ಆ ಥರದ ಯಾವುದೇ ದಾಖಲೆಗಳು ಇಲ್ಲ ಅಂತ. ಯಾವುದೇ ದಾಖಲೆಗಳಿಲ್ಲದೆ ರವಿಯವರು ಸರ್ಕಾರದ ವಿರುದ್ಧ ಆಕ್ರೋಶಭರಿತರಾಗಿ ಮಾತಾಡ್ತಾರೆ ಮತ್ತು ಅಂಕಿಅಂಶದಲ್ಲಿ ಮಾತಾಡ್ತಾರೆ ಅನ್ನೋ ಒಂದೇ ಕಾರಣಕ್ಕೆ ಸಿ ಟಿ ರವಿಯವರ ಮೇಲೆ ಈ ಥರದ ಒಂದು ಸುಳ್ಳು ಆರೋಪವನ್ನು ಹೊರಿಸಿ ಈ ಥರದ ಮಾತಾಡಿದ್ದಾರೆ ಅನ್ನೋ ಒಂದು ಆರೋಪಕ್ಕೆ ಒಂದು ರಾತ್ರಿ ಇಡೀ ಜೀಪಲ್ಲಿ ಇಟ್ಕೊಂಡು ಸ್ಟೇಷನ್ ಟು ಸ್ಟೇಷನ್ ಕರ್ಕೊಂಡು ಹೋಗ್ಬೋದು ಅಂತಂದರೆ ಇಲ್ಲೊಂದು ಪ್ರಜಾಪ್ರಭುತ್ವದ ಸರ್ಕಾರ ಇದೆಯಾ? ನನಗೆ ಸಿದ್ದರಾಮಯ್ಯನವರಂಥ ಒಬ್ಬ ಹಿರಿಯ ರಾಜಕಾರಣಿ ಮುಖ್ಯಮಂತ್ರಿಯಾಗಿ ಇಷ್ಟು ಕೆಳಮಟ್ಟಕ್ಕೆ ಈ ಸರ್ಕಾರ ಇಳಿತಾ, ನಾವು ಹಿಂದೆ ನೋಡಿದ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಇದ್ದಾರಾ ಅಂತ ಹೇಳುವಂಥ ಒಂದು ಅನುಮಾನವನ್ನು ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇನೆ. ರವಿಯ ಬಗ್ಗೆ ಅಷ್ಟು ಕೆಟ್ಟ ಪದಗಳನ್ನು ಅವರೊಬ್ಬಳು ಹೆಣ್ಮಗಳು ಉಪಯೋಗಿಸಬಹುದು ಅಂತಾದರೆ ಯಾರನ್ನ ಅರೆಸ್ಟ್ ಮಾಡಬೇಕು? ಅದಕ್ಕೆ ದಾಖಲೆ ಇದೆ. ಅವ್ರು ಹೇಳ್ತಾ ಇರೋ ಪದಗಳಿಗೆ ದಾಖಲೆ ಇದೆ ಅಂತ ಸ್ಪೀಕರ್ ಹೇಳ್ತಾರೆ, ಸಭಾಪತಿ ಹೇಳ್ತಾರೆ. ಆದರೆ ರವಿ ಹೇಳಿದ್ದಾರೆ ಅಂತ ಅವರೇನು ಹುಟ್ಟಿಸ್ಕೊಂಡಿದ್ದಾರೆ ಆ ಪದಕ್ಕೆ ಯಾವುದೇ ದಾಖಲೆ ಇಲ್ಲ. ನಾನು ಮತ್ತೆ ಹೇಳ್ತೇನೆ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಂದರೆ ಇವರಿಗೆ ಫೊರೆನ್ಸಿಕ್ ಲ್ಯಾಬಿನ ಟೆಸ್ಟ್ ಆಗಬೇಕು. ರವಿಯ ಮೇಲೆ ಸುಳ್ಳು ಆರೋಪಗಳನ್ನು 4 ಜನ ಮಾಡ್ತಾರೆ. ಯಾರ 4 ಜನ ಅಂದರೆ ಅವ್ರು 4 ಜನ ಕಾಂಗ್ರೆಸ್ಸಿನ ಸದಸ್ಯರು. ಕಾಂಗ್ರೆಸ್ಸಿನ ಸದಸ್ಯರು ರವಿ ಪರ ಮಾತಾಡಲಿಕ್ಕೆ ಸಾಧ್ಯನಾ? ಬೇರೆ ಯಾವುದೇ ಅಧಿಕಾರಿ ಹೇಳಲಿಲ್ಲ, ಮಾರ್ಷಲ್ ಹೇಳಲಿಲ್ಲ, ಸಭಾಪತಿ ಹೇಳಲಿಲ್ಲ, ಉಳಿದವ್ರು ಯಾರೂ ಹೇಳದೇ ಇರೋದ್ರಿಂದ ಇದೊಂದು ಉದ್ದೇಶಪೂರ್ವಕವಾದ ರವಿಯನ್ನು ಮಾನಸಿಕವಾಗಿ ಕುಗ್ಗಿಸ್ತೀವಿ ಅಂತ ಹೇಳುವಂಥ ಮತ್ತು BJPಗೆ ಒಂದು ಮಾನಸಿಕವಾಗಿ ಕುಗ್ಗಿಸುವ ಪ್ರಯತ್ನ ಮಾಡ್ತೀವಿ ಅನ್ನುವಂಥದ್ದನ್ನು ಮಾಡಿದ್ದಾರೆ. ಒಟ್ಟಾರೆ BJP ಕರ್ನಾಟಕದ ಜನ ಸಿ ಟಿ ರವಿಯವರ ಬೆಂಬಲಕ್ಕೆ ನಿಲ್ಲುತ್ತೆ ಮತ್ತು ರವಿಯವರು ಮಾಡದೇ ಇರೋ ಆರೋಪಕ್ಕಾಗಿ 1 ದಿನಗಳ ಕಾಲ ಸಂಪೂರ್ಣವಾದ ಶಿಕ್ಷೆಯನ್ನು ಅನುಭವಿಸಿದ್ದಾರೆ. ಇದು ಈ ದೇಶ ಯಾವಾಗಲೂ ನಡೆದಿರೋದೇ ಹೀಗೆ. ತಪ್ಪು ಮಾಡದೇ ಇರೋ ರಾಮನೇ ವನವಾಸಕ್ಕೆ ಹೋಗಿರೋದು, ತಪ್ಪು ಮಾಡದೇ ಇರೋ ಧರ್ಮರಾಯನೇ ವನವಾಸಕ್ಕೆ ಹೋಗಿರೋದು. ಆದರೆ ಅದರ ನಂತರದ ಘಟನೆಗಳೇನೇನಾಯಿತು ಮತ್ತು ಆ ವನವಾಸಕ್ಕೆ ಕಳಿಸಿದವ್ರು ಏನಾದರೂ ಅಂತ ಹೇಳುವಂಥದ್ದು ಸ್ಪಷ್ಟತೆ ಇದೆ. ಇಲ್ಲಿಯೂ ಅದೇ ಆಗ್ತದೆ. ನ್ಯಾಯಾಲಯದಲ್ಲಿ ನ್ಯಾಯ ಸಿಗ್ತದೆ. ಇವರಿಗೆ ಮನಸ್ಸಿಗೆ ಬಂದಂಗೆ ಏನು ಬೇಕಾದರೂ ಮಾಡ್ಬೋದು ಅನ್ನುವಂಥ ಕಲ್ಪನೆಯಲ್ಲಿ ಏನಿದ್ರು ಅದಕ್ಕೆ ಇವತ್ತು ನ್ಯಾಯಾಲಯ ಸರಿಯಾದ ರೀತಿಯ ತೀರ್ಪನ್ನು ಕೊಟ್ಟಿದೆ. ಮತ್ತು ಈ ರೀತಿ ವರ್ತನೆ ಮಾಡಿರುವಂಥ ಪೊಲೀಸ್ ಅಧಿಕಾರಿ ಕೋರ್ಟ್ನಲ್ಲಿ ಉತ್ತರಿಸಬೇಕಾದಂಥ ದಿನ ಹತ್ತಿರದಲ್ಲಿ ಬರ್ತದೆ ಮತ್ತು ಈ ರೀತಿಯ ವರ್ತನೆಯನ್ನು ನಾವೆಲ್ಲರೂ ಸೇರಿ ಖಂಡಿಸ್ತೇವೆ. ಮತ್ತು ಅನಿವಾರ್ಯ ಕಾರಣಗಳಿಂದ ನನಗೆ ಬೆಳಿಗ್ಗೆ ಬರಲಿಕ್ಕಾಗಿಲ್ಲ. ನನಗೆ ಸಮಯ ಆದ ತಕ್ಷಣದಲ್ಲಿ ಇಲ್ಲಿಗೆ ಬಂದಿದ್ದೇನೆ ಮತ್ತು ರವಿಯವ್ರ ಜೊತೆಗೆ ನಾನು ಮಾತ್ರ ಅಲ್ಲ, ನಮ್ಮ ಪಕ್ಷ ಇದೆ, ಕರ್ನಾಟಕದ ಜನ ಇದೆ. ಈ ಥರದ ಸುಳ್ಳು ಆರೋಪಗಳಿಗೆ ಬಗ್ಗುವ ವ್ಯಕ್ತಿಯೂ ರವಿ ಅಲ್ಲ. ನಾನು ಮುಂಚೆನೇ ಹೇಳಿದೆ 89ರಿಂದ ಅವ್ರನ್ನ ನೋಡಿದ್ದೀನಿ ಅಂತ. ಈ ಥರದ ಪದಗಳನ್ನು ರವಿ ಉಪಯೋಗಿಸೋಕ್ಕೆ ಸಾಧ್ಯವೇ ಇಲ್ಲ. ನಾನೊಬ್ಬ ಹತ್ತಿರದ ರವಿಯ ಸ್ನೇಹಿತನಾಗಿ ಹೇಳ್ತೇನೆ, ರವಿ ಈ ಥರದ ಪದ ಉಪಯೋಗಿಸಲ್ಲ ಅಂತ. ನಾನು
ಈ ರೀತಿ ಆಗಿರುವಂಥದ್ದಕ್ಕೆ ಕರ್ನಾಟಕದಲ್ಲಿ ಈ ಥರದ ಘಟನೆ ನಡೀತಾ ಇದೆ ಅಂದರೆ ಮುಂದೆ ಇನ್ನೂ 3.5 ವರ್ಷಗಳ ಕಾಲ ಇವ್ರ ಹತ್ರ ಹೆಂಗಪ್ಪ ಬದುಕೋದು ಜನ ಅಂತ ಹೇಳುವಂಥ ದಿಕ್ಕಿನಲ್ಲಿ ನಾವು ಯೋಚಿಸಬೇಕಾದ ಕಾಲ ಇದೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ.